ಈ ಮಗುಗೆ ಹೆಲ್ಪ್ ಮಾಡೋಣ ಇವತ್ತು ನಿಮ್ಮೆಲ್ಲರೂ ಸಪೋರ್ಟ್ ಇಂದ. ಇವತ್ತು ಬೆಳಗ್ಗೆ ಎದ್ದೇಳ ಫಸ್ಟ್ಗೆ ನಮ್ಮ ಪುಲಿ ಕೂಡ ಮನೆ ಹತ್ರ ಕೂಡ ಬಂದು ಹಂಗೆ ಹಸುಗಳು ಕೂಡ ತೊಳಿತಾ ಇದ್ನೋ. ಹಸುಗಳೆಲ್ಲ ತೊಳಿಬೇಕಾದಾಗ ಒಂದು ಮಾತು ಕೂಡ ಹೇಳ್ತಾರೆ ನಮ್ಮ ಪುಲಿ, ಕೇಳಿಸ್ಕೊಂಬಿಡಿ. ಹಸುಗಳು ಮಾಡಿ ಇರೋರು ಡೈಲಿ ತೊಳಿರಿ. ಸುಮಾರು ಜನಗಳು ಹಸುಗಳು ತೊಳೆಯಲ್ಲ, ನಾವು ತೊಳಿತಾ ಇರ್ತೀರಿ. ಬಬ್ಬರ್ ಪುಳಿಗಳು ಆಟ ಆಡ್ತಾ ಇದ್ದೀರಿ. ಬಬ್ಬರ್ ಪುಳಿ ಹಸುಗಳೆಲ್ಲ ತೊಳೆದಿದ್ದಾಯ್ತು. ತರ ಹೋಗ್ಬಿಟ್ಟು ಮೋಟರ್ ಆನ್ ಮಾಡ್ಬಿಟ್ಟು ಈ ಕಡೆ ನೀರು ಕೂಡ ಬಿಡಬೇಕಾಗಿತ್ತು. ಗೇಟ್ ವಾಲ್ ಮುರಿದೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಕಟಿಂಗ್ ಪ್ಲೇಯರ್ ಗೇಟ್ ವಾಲ್ ಕೂಡ ತಿರುವುದಿದ್ದೆಲ್ಲ ಆಗಿದ್ದಾದ್ಮೇಲೆ ಈ ಕಡೆ ಮೈನ್ ಗಿಡ್ಕೊಂಡು ನೀರು ಬಿಡಬೇಕಾಗಿತ್ತು. ತುಂಬಾ ದಿವಸ ಕೂಡ ಆಗಿತ್ತು ಬಿಟ್ಟು, ಅದಕ್ಕೋಸ್ಕರ ಅದೆಲ್ಲ ಬಿಡಬೇಕಾದ್ರೆ ಈ ಕಡೆ ನಮ್ಮ ಬಬ್ಬರ್ ಪುಳಿ ನಡ್ಕೊಂಡು ಕೂಡ ಬರ್ತಾ ಇದ್ನ ಕುಡಿಗೆಲ್ಲ ಎತ್ಕೊಂಡು. ಯಾಕಂತಂದ್ರೆ ಗೆಲ್ಮೆಗ ಕಾಯಿನ್ಸ್ ಗಿಡಗಳು ಕೂಡ ಬೆಳ್ಕೊಂಡಿದ್ವು. ಮೊದಲ ಗೆಲ್ಮೆ ಹಾಳಾತದ ಅಂದ್ಬಿಟ್ಟು ಅದಕ್ಕೋಸ್ಕರ ಕೊಯ್ಸ್ತಾ ಇರೋದು. ಕೊಯ್ದಿದ್ದೆಲ್ಲ ಆದ್ಮೇಲೆ ಉಡ್ಡೆಗಳು ಕೂಡ ನಿಗ್ತಾ ಇದ್ರೆ ಈ ಕಡೆ ನಾನು ಡ್ರಿಪ್ ಪೈಪ್ ಇಲ್ದಾಗ ನೀರು ಕೂಡ ಚೆಕ್ ಮಾಡ್ಕೊಂಡು ಕೂಡ ಬರ್ತಾ ಇದ್ದೆ. ಕೊಯ್ದಿರೋ ಉಡ್ಡೆಗಳನ್ನ ಕ್ಲೀನಾಗಿ ನಮ್ಮ ತಿಮ್ಮಕ್ಕನ ಕೂಡ ಎತ್ತಿ ಒಂದ್ ಹತ್ರ ಕೂಡ ಆಗ್ತಾ ಇದ್ಲು. ಟೈಮ್ ನೋಡ್ದು 10 ಗಂಟೆ ಕೂಡ ಆಗಿತ್ತು. ಪುಲಿ ಟಿಫನ್ ತಿಂದಂದ್ರೆ ಈ ಮಾತು ಹೇಳ್ದು, ನನ್ ಊಟ ಬೇಡ, ನಾನು ಎಣ್ಣೆ ಹೊಡಿಬೇಕು, ಕೈ ಕಳ್ಳ ವೈಬ್ರೇಷನ್ ನಮ್ಮ ಇನ್ನೇನು 100 ರೂಪಾಯಿ ಕೊಟ್ಟವನೆ ಬಬ್ಬರ್ ಪುಳಿ. ಅದೇ ತರ ಒಂದು ಫೋನ್ ಕಾಲ್ ಕೂಡ ಬರ್ತೈತೆ ಮಾಲೂರಿಂದ ಅಭಿ ಅಣ್ಣ ಅಂತ. ಇವಾಗ ಫೋನ್ ಅಲ್ಲಿ ನೋಡ್ತಾ ಇದ್ದಲ್ಲ, ಈ ಮಗು ಇಷ್ಟು ಚೆನ್ನಾಗಿರೋ ಮಗುಗೆ ಇವಾಗ ಲಂಗ್ಸ್ ಇನ್ಫೆಕ್ಷನ್ ಆಗಿ ಒಂದು ವಾರದಿಂದ ಹಾಸ್ಪಿಟಲ್ ಅಲ್ಲಿ ಕೂಡ ಇದಾರಂತೆ. ಇವಾಗ 15ರಿಂದ 20 ಲಕ್ಷ ಕೂಡ ಖರ್ಚು ಮಾಡೋರಂತೆ, ಇನ್ನ 20 ಲಕ್ಷ ಕೂಡ ಬೇಕಂತೆ. ಈ ಮಗು ಹೆಸರು ಬಂದು ಯಶ್ವಿಕಾ ಅಂತ. 1.5 ವರ್ಷ ಕೂಡ ಆಗೈತೆ. ದಯವಿಟ್ಟು ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ. ಸ್ಕ್ಯಾನರ್ ಕೂಡ ಹಾಕಿರ್ತೀನಿ. ಅದೇ ತರ ನಿಮ್ ಡೌಟ್ ಇದೆ ಡಿಸ್ಪ್ಲೇ ಮೇಲೆ ನಂಬರ್ ಕೂಡ ಹಾಕಿರ್ತೀನಿ, ನೀವು ಕಾಲ್ ಮಾಡಿ ಕೇಳಿ ಸಹಾಯ ಮಾಡಬಹುದು. ನಿಮ್ ಕೈಲಿ ಹೆಲ್ಪ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಆದಷ್ಟು ಜನಕ್ಕೆ ಈ ವಿಡಿಯೋ ಕೂಡ ಶೇರ್ ಮಾಡಿ. ನೀವು ಮಾಡೋ ಶೇರ್ ಇಂದ ಆ ಮಗುಗೆ ಅನುಕೂಲ ಕೂಡ ಆಗ್ತದೆ ಅಂತ ಹೇಳಕ ಇಷ್ಟಪಡ್ತೀನಿ. ಟೈಮ್ ನೋಡ್ 6 ಗಂಟೆ ಕೂಡ ಆಗಿತ್ತು. ಪುಲಿನ್ ಕರ್ಕೊಂಡು ನಮ್ಮ ತೋಟದ ಹತ್ರ ಬಂದಿದೆ. ಬೆಳಗ್ಗೆ ನೀರು ಬಿಟ್ಟಿದ್ದೆ, ಪೈಪ್ ಎಲ್ಲ ಕಿತ್ತೋಗೋ ಅಂತ ನೋಡ್ಕೊಂಡು ಹಂಗೆ ಬರ್ಬೇಕಾದಾಗ ಹಸು ಕೂಡ ಕಟ್ಟಾಕ್ ಬಾಗಿತ್ತು. ಮನೆ ಹತ್ರ ನಮ್ಮ ಪುಲಿ ಕೂಡ ಹಸು ಕಟ್ಟಾಕ್ಬಿಟ್ಟು ಮನೆಗೆ ಹೋದ್ರೆ ನಾನು ಮನೆಗೆ ಮಲ್ಕೊಂಡೆ. ಇವತ್ತು ಕತೆ ಎಷ್ಟು ನಾಳೆ ಸಿಗ್ತೀನಿ ಫ್ರೆಂಡ್ಸ್.